हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪರಮಾತ್ಮ ತಾನು ದಿನಾಶ್ವಮೇಧ, ಒಂದು ದಿವಸದಲ್ಲಿ ಅಶ್ವಮೇಧ ಯಾಗವನ್ನ ನೆರವೇರಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಅಳತಾ ಬರ್ತಾ ಇದ್ದಾನೆ. ಕಾರಣ ಕೇಳಿದ್ರೆ, ನನ್ನ ಮಕ್ಕಳು ಹುಟ್ಟಿದ ತಕ್ಷಣ ಕಾಣೆಯಾಗ್ತಾ ಇದ್ದಾರೆ, ಹಾಗಾಗಿ ನನ್ನ ಮಕ್ಕಳನ್ನ ಹುಡುಕಿಸಿ ಉಳಿಸಿ ಅಂತ ಪ್ರಾರ್ಥನೆ. ಆ ಸಂದರ್ಭದಲ್ಲಿ ಅರ್ಜುನ ನಾನು ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಸ್ವಲ್ಪ ಅಹಂಕಾರವನ್ನು ತೋರಿಸ್ತಾನೆ ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 20ನೇ ಶ್ಲೋಕದಿಂದಾಗಿ ಪ್ರಾರಂಭ. ಉದೀರ್ಯ ಚೇತಿ ಕೇಶವಂ ಸೌಚಿವಾನ್ ವ್ರಜಾಮ್ಯಹಂ ಇತೀರಿತೋ ವದದ್ಹರಿಃ ತವ ಅತ್ರ ಶಕ್ಯತೇನು ಕಿಂ. ವಿಲಜ್ಜಮಾನಮೀಕ್ಷತಂ ಜಗಾದ ಕೇಶವೋರಿಹ. ವ್ರಜೇತಿ ಸ ಪ್ರತಿಶ್ರವಂ ಚಕಾರ ಹಾಪ್ಯರಕ್ಷಣೆ. ಪದಚ್ಛೇದ. ಉದೀರ್ಯ ಚ ಇತಿ ಕೇಶವಂ ಸಹ ಊಚಿವಾನ್ ವ್ರಜಾಮಿ ಅಹಂ ಇತಿ ಈರಿತಃ ಅವದತ್ ಹರಿಃ ತವ ಅತ್ರ ಶಕ್ಯತೆ ನು ಕಿಂ. ವಿಲಜ್ಜಮಾನಂ ಈಕ್ಷ್ಯ ತಂ ಜಗಾದ ಕೇಶವಃ ಅರಿಹ. ವ್ರಜ ಇತಿ ಸಹ ಪ್ರತಿಶ್ರವಂ ಚಕಾರ ಹ ಅಪಿ ಅರಕ್ಷಣೆ. ಅರ್ಜುನ ಹೇಳಿದ, ಮಯಾಜಿತಾ ಹಿ ಕಾಂಡವೇ ಸುರಾಸ್ತಥಾ ನಸುರಾನಹಂ ನಿವಾತವರ್ಮ ನಾಮಕಾರ ಅಂತ. ನಾನು ಖಾಂಡಭವನದಲ್ಲಿ ದೇವತೆಗಳನ್ನೇ ಗೆದ್ದಿದ್ದೇನೆ, ಮುಂದೆ ನಿವಾತ ಕವಚರೆಂಬಂತ ಅಸುರರನ್ನು ಸಂಹಾರ ಮಾಡ್ತೇನೆ, ನಾನು ಗಾಂಡೀವಧಾರಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ. ಇಷ್ಟು ಹೇಳಿ ಅವನು ಕೇಶವಂ ಊಚಿವಾನ್, ಕೃಷ್ಣನ ಹತ್ರ ಒಂದು ಮಾತನ್ನು ಹೇಳಿದ. ಕೃಷ್ಣ, ಅಹಂ ವ್ರಜಾಮಿ, ನಾನು ಹೋಗ್ತೇನೆ ಎಂಬುದಾಗಿ ಹೇಳಿದ. ಇಷ್ಟು ಹೇಳಿದಾಗ ಹರಿಹಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಶಕ್ಯತೇನು ಕಿಂ ತವ ಅತ್ರ ಶಕ್ಯತೇನು ಕಿಂ ತವ, ನಿನಗೆ ಅತ್ರ ಈ ವಿಚಾರದಲ್ಲಿ ಶಕ್ಯತೆ ಕಿಂ ಸಾಧ್ಯ ಆಗುತ್ತಾ ಅಂತ. ಅಂದ್ರೆ ಅರ್ಜುನ, ನಿನಗೆ ಈ ಬ್ರಾಹ್ಮಣನ ಮಕ್ಕಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಇಷ್ಟು ಹೇಳಿದಾಗ ಅರ್ಜುನನಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ವಿಲಜ್ಜಮಾನಂ, ನಾಚಿಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಅರಿಹ ಕೇಶವ ಜಗಾದ. ಅರಿಹ, ಅರಿ ಅಂತ ಹೇಳಿ ಶತ್ರುಗಳು, ಹ ಅಂದ್ರೆ ನಾಶ ಮಾಡುವಂಥವನು, ಶತ್ರು ಸಂಹಾರಕನಾದಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಏನಂತ, ವ್ರಜ
ಸರಿ ಏನೋ ಆಗ್ಲಿ, ನೀನು ಹೊರಡು. ಅವನೇನ್ ಹೇಳಿದ, ನಾನು ಹೋಗ್ತೇನೆ ಅಂತ ಅರ್ಜುನ ಹೇಳಿದ. ಅದಕ್ಕೆ ಪರಮಾತ್ಮ ಸರಿ ಹೋಗು ಅಂತ ಅವನಿಗೆ ಹೋಗ್ಲಿಕ್ಕೆ ಅಪ್ಪಣೆಯನ್ನ ಕೊಟ್ಟ. ಯಾವಾಗ ಕೃಷ್ಣ ಈ ರೀತಿ ಮಾತನ್ನು ಹೇಳಿದ, ನಿನ್ ಕೈ ಸಾಧ್ಯ ಆಗುತ್ತಾ ಅಂತ, ಆವಾಗ ಅರ್ಜುನನಿಗೆ ಒಂದು ತರ ನಾಚಿಕೆ ಆಯ್ತು, ಶೇಮ್ ಆದಂಗ ಆಯ್ತು. ಅವಾಗ ಅವನ್ ಏನ್ ಮಾಡ್ತಾನೆ, ಅರಕ್ಷಣೆ ಪ್ರತಿಶ್ರವಂ ಚಕಾರ. ನನ್ನ ಕೈಯಲ್ಲಿ ಈ ಬ್ರಾಹ್ಮಣನ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದರೆ, ರಕ್ಷಣೆ ಮಾಡಲಿಕ್ಕೆ ಆಗದೇ ಹೋದರೆ ನಾನೊಂದೇನೋ ಮಾಡ್ತೇನೆ ಅಂತ ಪ್ರತಿಶ್ರವಂ ಚಕಾರ, ಪ್ರತಿಶ್ರವನ ಪ್ರತಿಜ್ಞೆ ಮಾಡಿದ ಅಂತ. ಏನ್ ಪ್ರತಿಜ್ಞೆ ಅಂತ ಮುಂದೆ ಹೇಳ್ತಾರೆ. ಹೀಗೆ ಪರಮಾತ್ಮನ ಮುಂದೆ ಈ ರೀತಿಯಾದಂತಹ ಮಾತುಗಳನ್ನಾಡಿ ಅವನು ಹೊರಟ. ಮುಂದೆ ವನ್ಹಿಂ ಪ್ರವೇಕ್ಷೆ ಅಶಕ್ತಶ್ಚೇತ್ ಇತ್ಯುಕ್ತ್ವಾ ಸರ್ವಯಾದವೈಃ ಯಯೌ ನರಾಮ ಪ್ರದ್ಯುಮ್ನೌ ಅನಿರುದ್ಧಂ ಚ ಕೇಶವಂ. ಅನಿರುದ್ಧಂ ಚ ಕೇಶವಃ. ನ್ಯಯೋಜಯತ್ ತತ್ಸಾಹಾಯೇ ಯಶಸ್ತೇಷ್ವಭಿರಕ್ಷಿತುಂ. ಪದಚ್ಛೇದ. ವನ್ಹಿಂ ಪ್ರವೇಕ್ಷೆ ಅಶಕ್ತಃ ಚೇತ್ ಇತಿ ಉಕ್ತ್ವಾ ಸರ್ವಯಾದವೈಃ ಯಯೌ ನ ರಾಮಪ್ರದ್ಯುಮ್ನೌ ಅನಿರುದ್ಧಂ ಚ ಕೇಶವಃ ನಿಯೋಜಯತ್ ತತ್ಸಾಹಾಯೇ ಯಶಃ ತೇಷು ಅಭಿರಕ್ಷಿತುಂ. ಏನ್ ಪ್ರತಿಜ್ಞೆ ಮಾಡಿದ? ಅಶಕ್ತಶ್ಚೇತ್ ವನ್ಹಿಂ ಪ್ರವೇಕ್ಷೆ. ನನ್ನ ಕೈಯಲ್ಲಿ ಬ್ರಾಹ್ಮಣನ ಮಗರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದರೆ, ಅಶಕ್ತಶ್ಚೇತ್ ವನ್ಹಿಂ ಪ್ರವೇಕ್ಷೆ, ನಾನು ಅಗ್ನಿ ಪ್ರವೇಶವನ್ನು ಮಾಡಿ ನನ್ನ ದೇಹ ತ್ಯಾಗ ಮಾಡ್ತೇವೆ, ನಾನು ಸಾಯ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಅಷ್ಟು ಭೀಕರವಾದಂತ ಪ್ರತಿಜ್ಞೆಯನ್ನು ಮಾಡಿದ. ಇಷ್ಟು ಹೇಳಿ ಸರ್ವ ಯಾದವೈಹಿ ಯಯೌ, ಒಬ್ಬನೇ ಹೋಗಲಿಲ್ಲ, ಅನೇಕ ಜನ ಯಾದವರೊಟ್ಟಿಗೆ ಸೇರಿಕೊಂಡು ಅವನು ಅಲ್ಲಿಗೆ ಬ್ರಾಹ್ಮಣನ ಮನೆಗೆ ಹೋದ. ಹೋಗ್ಬೇಕಾದ್ರೆ ಅಲ್ಲೇ ಇದ್ರು ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಇದ್ರು. ಪರಮಾತ್ಮ ಏನ್ ಮಾಡಿದ, ರಾಮ ಪ್ರದ್ಯುಮ್ನೌ ಚ ಅನಿರುದ್ಧಂ ನ ನ್ಯಯೋಜಯತ್ ತತ್ಸಾಹಾಯೆ. ಬಲರಾಮನನ್ನ, ಪ್ರದ್ಯುಮ್ನನನ್ನ ಮತ್ತು ಅವನ ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧನನ್ನ ತತ್ಸಾಹಾಯೇ ನ ನ್ಯಯೋಜಯತ್, ತತ್ಸಾಹಾಯ ಅರ್ಜುನನ ಸಹಾಯಕ್ಕೋಸ್ಕರ ಅಂತ ನ ನ್ಯಯೋಜಯತ್ ಕಳಿಸಲಿಲ್ಲ ಅಂತ. ಎಲ್ಲ ಯಾದವರು ಹೋದ್ರು, ಆದ್ರೆ ಈ 3 ಜನ ಮಾತ್ರ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ತೇಷು ಯಶಃ ಅಭಿರಕ್ಷಿತಂ. ಕೃಷ್ಣನಿಗೆ ಗೊತ್ತಿತ್ತು ಅರ್ಜುನ ರಕ್ಷಣೆ ಮಾಡಲಿಕ್ಕೆ ಅಂತ ಹೋಗ್ತಾನೆ, ಆದರೆ ಅದರಲ್ಲಿ ಸಫಲನಾಗುವುದಿಲ್ಲ, ಅರ್ಥಾತ್ ಸೋಲ್ತಾನೆ. ಅರ್ಜುನ ಸೋಲ್ಲಿ, ಅವನೇನೋ ಅಹಂಕಾರ ತೋರಿಸಿ ಹೋಗ್ತಿದ್ದಾನೆ. ಆದರೆ ಅವನ ಜೊತೆಗೆ ಈ ಬಲರಾಮ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಹೋದರೆ ಅವರು ಸೋಲ್ತಾರೆ, ಅವ್ರ ಕೈಲೂ ಆಗಲ್ಲ. ಅವಾಗ ಏನಾಗುತ್ತೆ, ಈ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧರ ಕೀರ್ತಿ ನಾಶ ಆಗುತ್ತೆ, ಕೀರ್ತಿ ಕುಂದುತ್ತೆ. ಹೀಗೆ ಅವರ ಕೀರ್ತಿಯನ್ನ, ಅವರ ಹೆಸರನ್ನ ಕಾಪಾಡಲಿಕ್ಕೂ, ಅವರು ಸೋತರು ಅನ್ನುವಂತಹ ಅಪಖ್ಯಾತಿ ಬರಬಾರದು ಎನ್ನುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ಬಲರಾಮ, ಪ್ರದ್ಯುಮ್ನ ಮತ್ತು
ಆ ಅನಿರುದ್ಧರನ್ನ ಅರ್ಜುನನ ಸಹಾಯಕ್ಕೋಸ್ಕರ ಅಂತ ಕಳಿಸಲಿಲ್ಲ. ಹೀಗೆ ಅರ್ಜುನ ಮತ್ತು ಯಾದವರೆಲ್ಲರೂ ಕೂಡ ಅಲ್ಲಿಗೆ ಹೋದರು. ಮುಂದೆ ಪ್ರಿಯೋ ಹಿ ನಿತರಾಂ ರಾಮಃ ಕೃಷ್ಣಸ್ಯಾನುಚ ತಂ ಸುತಃ ಅನಿರುದ್ಧ ಕಾರ್ಷ್ಣಿಮನು ಪ್ರದ್ಯುಮ್ನಾತ್ ಯೋಜನಿಷ್ಠಿ ರುಗ್ಮಿಪುತ್ರ್ಯಾಂ ರುಗ್ಮವತ್ಯಾಂ ಆಹೃತಾಯಾಂ ಸ್ವಯಂವರೆ. ಪದಚ್ಛೇದ. ಪ್ರಿಯ ಹಿ ನಿತರಾಂ ರಾಮ ಕೃಷ್ಣಸ್ಯ ಅನು ಚ ತಂ ಸುತಃ ಅನಿರುದ್ಧ ಕಾರ್ಷ್ಣಿಂ ಅನು ಪ್ರದ್ಯುಮ್ನಾತ್ ಯಹ ಅಜನಿಷ್ಠ ಹಿ ರುಗ್ಮಿಪುತ್ರ್ಯಾಂ ರುಗ್ಮವತ್ಯಾಂ ಆಹೃತಾಯಾಂ ಸ್ವಯಂವರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ರಾಮ ನಿತರಾಂ ಪ್ರಿಯ. ಬಲರಾಮ ನಿತರಾಮ್ ಅಂದ್ರೆ ಅತ್ಯಂತ ಪ್ರೀತಿ ಪಾತ್ರ. ಸಾಕ್ಷಾತ್ ಶೇಷ ಪರಮಾತ್ಮನನ್ನ ಹೊತ್ತುಕೊಂಡಿರುವಂಥವನು, ಪರಮಾತ್ಮನ ಹಾಸಿಗೆಯಾಗಿರುವಂಥವನು ಬಲರಾಮನಿಗೆ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂಥವನು ಬಲರಾಮ. ಅವನಾದ ಮೇಲೆ ಯಾರು ಅಂತ ಹೇಳಿದ್ರೆ ಸುತಃ ಯಾರು? ಪ್ರದ್ಯುಮ್ನ. ಬಲರಾಮ ಅತ್ಯಂತ ಪ್ರೀತಿ ಪಾತ್ರ. ಬಲರಾಮನ ಅನಂತರ ಪ್ರದ್ಯುಮ್ನ ಅತ್ಯಂತ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿ. ಅವನ ಅನಂತರ ಯಾರು? ಅನಿರುದ್ಧ. ಕಾರ್ಷ್ಣಿಂ ಅನು ಅನಿರುದ್ಧ. ಕಾರ್ಷ್ಣಿ ಅಂದ್ರೆ ಕೃಷ್ಣನ ಮಗ, ದಶರಥನ ಮಗ ದಾಶರಥಿ ಇದ್ದಂತೆ, ಜನಕನ ಮಗಳು ಜಾನಕಿ ಇದ್ದಂತೆ ಕೃಷ್ಣನ ಮಗ ಕಾರ್ಷ್ಣಿ. ಪ್ರದ್ಯುಮ್ನ ಅನಂತರ ಯಾರು? ಅನಿರುದ್ಧ, ಅತ್ಯಂತ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿ ಅಂತ. ಈ ಅನಿರುದ್ಧ ಯಾರು ಅಂತ ಹೇಳಿದ್ರೆ ಪ್ರದ್ಯುಮ್ನಾತ್ ಸ್ವಯಂವರೇ ಆಹೃತಾಯಾಂ ರುಗ್ಮಿಪುತ್ರ್ಯಾಂ ರುಗ್ಮವತ್ಯಾಂ ಅಜನಿಷ್ಠ. ಪ್ರದ್ಯುಮ್ನ ಮತ್ತು ರುಗ್ಮವತಿ ಇವರ ಮಗ ಅನಿರುದ್ಧ. ಈ ರುಗ್ಮವತಿ ಯಾರು ಅಂತ ಹೇಳಿದ್ರೆ ರುಗ್ಮಿಣಿಯ ಸೋದರ ಸೊಸೆ. ಅರ್ಥಾತ್ ರುಗ್ಮಿ ಇದ್ದಾನಲ್ಲ, ಏನು ರುಗ್ಮಿಣಿಯ ಸಹೋದರ, ಆ ಪರಮಾತ್ಮನಿಗೆ ರುಕ್ಮಿಣಿಯನ್ನು ಅಪಹರಣ ಮಾಡ್ಕೊಂಡು ಬರಬೇಕಾದ್ರೆ ಅವನು ಒಟ್ಟಿಗೆ ಹೋರಾಡಿದವನು. ಅವನ ಮಗಳು ಈ ರುಗ್ಮವತಿ. ಅವಳಿಗೂ ಸೇಮ್ ಹೇಗೆ ಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ಅಪಹಾರ ಮಾಡ್ಕೊಂಡು ಬಂದು, ಹಾಗೆ ಈ ಆ, ರುಕ್ಮಿಣಿ ಮತ್ತು ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನು ಕೂಡ ಈ ರುಗ್ಮವತಿಯ ಸ್ವಯಂವರ ಏರ್ಪಾಟಾಗಿತ್ತು, ಅಲ್ಲಿಂದ ಅವಳನ್ನ ಅಪಹಾರ ಮಾಡ್ಕೊಂಡು ಬಂದ. ಹೀಗೆ ಆ ರುಗ್ಮಾವತಿ ಮತ್ತು ಪ್ರದ್ಯುಮ್ನರಲ್ಲಿ ಹುಟ್ಟಿದಂಥವನು ಯಾರು ಅಂತೇಳಿ ಈ ಅನಿರುದ್ಧ, ಕೃಷ್ಣನ ಮೊಮ್ಮಗ. ಹೀಗೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರ ಬಲರಾಮ, ನಂತರ ಮಗನಾದಂತಹ ಪ್ರದ್ಯುಮ್ನ, ನಂತರ ಮೊಮ್ಮಗನಾದಂತಹ ಅನಿರುದ್ಧ. ಹಾಗಾಗಿ ಮೂರು ಜನರಿಗೆ ಅಪಖ್ಯಾತಿ ಬರಬಾರದು ಅಂತ ಕಳಿಸಲಿಲ್ಲ. ಮುಂದೆ ರತಿರೇವ ಹಿ ಯಾ ತಸ್ಯಾಂ ಜಾತೋಸೌ ಕಾಮನಂದನಃ. ಪೂರ್ವಮಪ್ಯನಿರುದ್ಧಾಖ್ಯೋ ವಿಷ್ಣೋಸ್ತನ್ನಾಮ್ನ ಏವ ಚ.
ಆವೇಶಯುಕ್ತೋ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್. ಪದಚ್ಛೇದ. ರತಿರೇವ ರತಿಃ ಏವ ಹಿ ಯಾ ತಸ್ಯಾಂ ಜಾತಃ ಅಸೌ ಕಾಮನಂದನಃ ಪೂರ್ವಂ ಅಪಿ ಅನಿರುದ್ಧಾಖ್ಯಃ ವಿಷ್ಣೋಃ ತನ್ನಾಮ್ನಃ ಏವ ಚ ಆವೇಶಯುಕ್ತಃ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್. ರುಗ್ಮವತಿ ಅವಳು ಯಾರ ಅವತಾರ ಅಂತೀರ? ಅವಳು ರತಿರೇವಹಿ ಯಾತಸ್ಯಾಂ, ಅವಳು ಸಾಕ್ಷಾತ್ ರತಿದೇವಿ ಆಗಿದ್ದಳು. ಪ್ರದ್ಯುಮ್ನ ಕಾಮ, ಇವನು ಅವನ ಹೆಂಡತಿಯಾದಂತಹ ರತಿ ಆ, ರುಗ್ಮವತಿ ಆಗಿದ್ದಳು. ಹೀಗೆ ಇಬ್ಬರು ಗಂಡ ಹೆಂಡಂತಿರು. ಆ ಅವಳಲ್ಲಿ ಹುಟ್ಟಿದವನು ಯಾರು ಅಂತ ಹೇಳಿದ್ರೆ, ಏನು ಅನಿರುದ್ಧ ಇದ್ದಾನೆ, ಅವನು ಮೂಲತಃ ಯಾರು ಅಂತ ಹೇಳಿದ್ರೆ ಜಾತೋಸು ಕಾಮನಂದನಃ, ಅವನು ಕೂಡ ಕಾಮನ ಮಗನೇ ಆಗಿದ್ದಾನೆ. ಅರ್ಥಾತ್ ಮೂಲ ರೂಪದಲ್ಲಿಯೂ ಕೂಡ ಅನಿರುದ್ಧ ಈ ಪ್ರದ್ಯುಮ್ನ ಮತ್ತು ರುಗ್ಮವತಿಯರ ಮಗನೇ ಆಗಿದ್ದ. ಅಲ್ಲಿ ಹೆಸರೇನ ಒಂದು ಪೂರ್ವಮಪಿ ಅನಿರುದ್ಧಾಖ್ಯ, ಅಲ್ಲಿಯೂ ಕೂಡ ಅನಿರುದ್ಧ ಅಂತ ಹೆಸರೇನ ಒಂದು. ಮೂಲ ರೂಪದಲ್ಲಿಯೂ ಕೂಡ ಈ ಅನಿರುದ್ಧನ ಹೆಸರು ಅನಿರುದ್ಧ ಅಂತನೇನೆ. ಜೊತೆಗೆ ಏನು ತನ್ನಾಂನಃ ವಿಷ್ಣೋ ಆವೇಶಯುಕ್ತ, ಅದೇ ಹೆಸರಿನ ಪರಮಾತ್ಮನ ಆವೇಶದಿಂದ ಕೂಡಿದ್ದ ಅಂತ. ಅದೇ ಹೆಸರು ಅಂತ ಹೇಳಿದ್ರೆ ಅನಿರುದ್ಧ ಅಂತ ಹೆಸರಿರುವಂತ ಏನು ಪರಮಾತ್ಮನ 4 ವ್ಯೂಹ ರೂಪಗಳು, ಪ್ರದ್ಯುಮ್ನ ಅನಿರುದ್ಧ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ. ಅದರಲ್ಲಿ ಅನಿರುದ್ಧ ಎಂಬಂತಹ ಪರಮಾತ್ಮನ ವಿಶೇಷ ಆವೇಶ ಎಂಬುದು ಅವನಲ್ಲಿ ಇತ್ತು. ಹೀಗೆ ಅವನ ಹೆಸರೂ ಅನಿರುದ್ಧ, ಪರಮಾತ್ಮನ ವಿಶೇಷವಾದಂತಹ ಆವೇಶವೂ ಕೂಡ ಇತ್ತು. ಹೀಗೆ ಅವನು ಏನಾಗಿದ್ದ, ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್, ಉತ್ತಮ ಬಲ ಇತ್ತು, ಪರಾಕ್ರಮಶಾಲಿಯಾಗಿದ್ದ, ನೋಡ್ಲಿಕ್ಕೆ ಅತ್ಯಂತ ಸುಂದರನಾಗಿದ್ದ, ರೂಪವಾನ್ ಮತ್ತು ಸರ್ವಶಾಸ್ತ್ರವಿತ್, ಸರ್ವಶಾಸ್ತ್ರಗಳಲ್ಲೂ ಕೂಡ ಪಾರಂಗತನಾಗಿದ್ದ. ಹೀಗೆ ಅನಿರುದ್ಧ ಪರಮಾತ್ಮನ ಮೊಮ್ಮಗ. ತಸ್ ಮುಂದೆ ತಸ್ಮಾತ್ ತಾಂಸ್ತ್ರೀನ್ ಋತೆ ಕೃಷ್ಣಃ ಪಾರ್ಥ ಸಾಹಾಯ್ಯ ಕಾರಣಾತ್ ನ್ಯಯೋಜಯತ್ ಸೂತಿಕಾಲೇ ಬ್ರಾಹ್ಮಣ್ಯಾಃ ಸ ಚ ಫಲ್ಗುಣಃ. ಅಸ್ತ್ರೈಶ್ಚಕಾರ ದಿಗ್ಬಂಧಂ ಕುಮಾರೋಥಾಪಿ ತತ್ಕ್ಷಣಾತ್. ಅದರ್ಶನಂ ಯಯೌ ಪಾರ್ಥೋ ವಿಷಣ್ಣಃ ಸಹ ಯಾದವೈಃ ಅಧಿಕ್ಷಿಪ್ತೋ ಬ್ರಾಹ್ಮಣೇನ ಯಯೌ ಯತ್ರ ಶ್ರಿಯಃ ಪತಿಃ.
पदच्छेद तस्मात् तान् त्रीन् ऋते कृष्णः पार्थसाहाय्य कारणात् ಒಂದೇ ಪದ ಅದು ಪಾರ್ಥಸಾಹಾಯ ಕಾರಣಾತ್ ನ್ಯಯೋಜಯತ್ ಸೂತಿಕಾಲೆ ಬ್ರಾಹ್ಮಣ್ಯಾः ಸಹ ಚ ಫಲ್ಗುಣಃ ಅಸ್ತ್ರೈಃ ಚಕಾರ ದಿಗ್ಬಂಧಂ ಕುಮಾರः ಅಥಾಪಿ ತತ್ಕ್ಷಣಾತ್ ಅದರ್ಶನಂ ಯಯೌ ಪಾರ್ಥಃ ವಿಷಣ್ಣಃ ಸಹ ಯಾದವೈಃ ಅಧಿಕ್ಷಿಪ್ತೋ ಬ್ರಾಹ್ಮಣೇನ ಯಯೌ ಯತ್ರ ಶ್ರಿಯಃ ಪತಿಃ ತಸ್ಮಾತ್ ಆದ ಕಾರಣ ಅಂದ್ರೆ ತನಗೆ ಅತ್ಯಂತ ಪ್ರೀತಿಪಾತ್ರರು ಎನ್ನುವಂತಹ ಕಾರಣದಿಂದಾಗಿ ತನ್ನ ಅಣ್ಣ, ಮಗ ಮತ್ತು ಮೊಮ್ಮಗ ಈ ಮೂರು ಜನರನ್ನ ಪರಮಾತ್ಮ ಪಾರ್ಥ ಸಹಾಯ ಕಾರಣಾತ್ ನ ನ್ಯಯೋಜಯತ್ ಪಾರ್ಥನಿಗೆ ಸಹಾಯ ಮಾಡಬೇಕು ಅಂತ ಕಳಿಸಲಿಲ್ಲ. ಅದನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಅಲ್ಲಿಗೆ ಹೋದರು. ಎಲ್ಲ ಯಾದವರು ಕೂಡ ಹೋದರು. ಸರಿ, ಎಲ್ಲರೂ ಕೂಡ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ. ಸೂತಿ ಕಾಲೆ ಅವಳ ಪ್ರಸವದ ಸಂದರ್ಭವೂ ಕೂಡ ಬರುತ್ತೆ. ಬಂದಾಗ ಏನ್ ಮಾಡಿದ ಈ ಅರ್ಜುನ, ಅಸ್ತ್ರೈಹಿ ದಿಗ್ಬಂಧಂ ಚಕಾರ, ಹಿಂದೆ ಯಾವ ರೀತಿಯಾಗಿ ಈ ಖಾಂಡವವನಕ್ಕೆ ಒಂದು ಹನಿ ನೀರು ಕೂಡ ಒಳಗಡೆ ಬರಬಾರ್ದು ಅಂತ ಅಸ್ತ್ರಗಳಿಂದ ಭವನವನ್ನೇ ನಿರ್ಮಾಣ ಮಾಡಿದ್ದನೋ, ಹಾಗೆ ಈ ಒಂದು ಬ್ರಾಹ್ಮಣನ ಮನೆಗೆ ಯಾರೂ ಕೂಡ ಮಗುವನ್ನ ಅಪಹಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಬರಬಾರದು ದುಷ್ಟಶಕ್ತಿಗಳು ಅಂತ ದಿಗ್ಬಂಧನ ಮಾಡಿಬಿಟ್ಟಿದ್ದ. ಅರ್ಥಾತ್ ಪೂರ್ತಿ ಬಾಣಗಳಿಂದಾಗಿ ದಿಗ್ಬಂಧನ ಮಾಡಿಬಿಟ್ಟಿದ್ದ, ಯಾರು ಕೂಡ ಒಳಗಡೆ ಬರಬಾರದು ಅಂತ. ಹೀಗೆ ಅಸ್ತ್ರೈಹಿ ಚಕಾರ ದಿಗ್ಬಂಧಂ. ಆದರೆ ಮಗು ಹುಟ್ಟಿತು. ಹುಟ್ಟಿದ ತಕ್ಷಣ ಮತ್ತೆ ಯಥಾವತ್ತಾಗಿ ಹಿಂದೆ ಯಾವ ರೀತಿಯಾಗಿ ಮಕ್ಕಳ ಹುಟ್ಟಿದ ತಕ್ಷಣ ಕಣ್ಮರೆ ಆಗ್ತಾ ಇತ್ತೋ ಅದೇ ರೀತಿಯಾಗಿ ಈಗಲೂ ಕೂಡ ತತ್ಕ್ಷಣ ಹುಟ್ಟಿದ ಕ್ಷಣದಲ್ಲಿ ಕುಮಾರಃ ಅಂದ್ರೆ ಮಗು ಅದರ್ಶನಂ ಯಯೋ, ಕಣ್ಣಿಗೆ ಕಾಣಲಿಲ್ಲ, ಕಣ್ಮರೆಯಾಯಿತು. ಆವಾಗ ಪಾರ್ಥ ಸಹ ಯಾದವೈಹಿ ವಿಷಣ್ಣ, ಅರ್ಜುನ ಏನೋ ತನ್ನ ಪರಾಕ್ರಮದ ಮೇಲೆ ಅತಿಯಾದಂತಹ ನಂಬಿಕೆಯನ್ನು ಇಟ್ಕೊಂಡು ನಾನು ಹಾಗೆ ಹೀಗೆ ಖಾಂಡವ ದಾಹ ಮಾಡಿದಂತ ಅಂತೆಲ್ಲ ಇಟ್ಕೊಂಡು ಅದೇನು ಬ್ರಾಹ್ಮಣನ ಮಗುವನ್ನು ಉಳಿಸೋದು ಅಂತ ಬಂದಿದ್ದ. ಆದರೆ ಅವನಿಗೆ ಭಾರಿ ದಿಗ್ಭ್ರಮೆ ಆಗಿಬಿಡ್ತು. ಅಷ್ಟು ಮಾತ್ರ ಅಲ್ಲ, ದುಃಖವು ಕೂಡ ವಿಷಣ್ಣನಾಗಿ ಬಿಟ್ಟ. ಅವನು ಮಾತ್ರ ಅಲ್ಲ, ಸಹ ಯಾದವೈಹಿ, ಎಲ್ಲ ಯಾದವರಿಗೂ ಮತ್ತು ಇವನಿಗೂ ಅರ್ಜುನನಿಗೂ ಕೂಡ ಭಾರಿ ಬೇಸರ ಆಯಿತು. ಅಷ್ಟು ಮಾತ್ರ ಅಲ್ಲ, ಆ ಬ್ರಾಹ್ಮಣ ಅಧಿಕ್ಷಿಪ್ತ, ಅವನನ್ನು ಬೈದು ಬಿಟ್ಟ ಅಂತೆ. ಏನೋ ಭಾರಿ ಅರ್ಜುನ, ನಾನು ಕೃಷ್ಣ ಅಲ್ಲ, ಬಲರಾಮ ಅಲ್ಲ ಅಂತ ಹಾಗೆ ಹೀಗೆ ಅಂತ ಭಾರಿ ಕೊಚ್ಕೊಂಡು ಇಲ್ಲಿಗೆ ಬಂದು, ನಾನು ನಿನ್ನ ನಂಬ್ಕೊಂಡು ಬಂದೆ ಇಲ್ಲಿಗೆ, ನೀನ್ ನೋಡಿದ್ರೆ ನನ್ನ ಮಗುವನ್ನು ಉಳಿಸ್ಲಿಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಅಂತ ಅವನು ಕೂಡ ಅರ್ಜುನನಿಗೆ ಬೈತಾನೆ ಅಂತೆ. ತಕ್ಷಣ ಅರ್ಜುನ ಏನ್ ಮಾಡಿದ, ಯತ್ರ ಶ್ರೀಯಃಪತಿ ಯಯೌ, ಶ್ರೀಕೃಷ್ಣ ಪರಮಾತ್ಮ ಅವನ ಹತ್ತಿರ ಬಂದ. ಹೀಗೆ ನಾನು ರಕ್ಷಣೆ ಮಾಡ್ತೇನೆ ಎಂದು ಬಡಾಯಿ ಕಚ್ಕೊಂಡು ಹೋದಂತಹ ಅರ್ಜುನ ಖಾಲಿ ಕೈಯಲ್ಲಿ ಕೃಷ್ಣನ ಹತ್ತಿರ ಬಂದ. ಮುಂದೆ ಅಗ್ನಿಂ ವಿವಿಕ್ಷಂತಂ ಅಮುಂ ನಿವಾರ್ಯ ಯಯೌ ಸ ವಿಪ್ರಃ ಸಹ ಫಲ್ಗುನೋ ಹರಿಹಿ. ಆಶಾಂ ಉದೀಚೀಂ ಬೃಹತಾ ರಥೇನ ಕ್ಷಣೇನ ತೀರ್ತ್ವೈವ ಸಸಪ್ತವಾರಿಧೀನ್.
ಪದಚ್ಛೇದ. ಅಗ್ನಿಂ ವಿವಿಕ್ಷಂತಂ ಅಮುಂ ನಿವಾರ್ಯ ಯಯೌ ಸವಿಪ್ರಃ ಸಹ ಫಲ್ಗುನಃ ಹರಿಃ ಆಶಾಂ ಉದೀಚೀಂ ಬೃಹತ ರಥೇನ ಕ್ಷಣೇನ ತೀರ್ತ್ವಾ ಏವ ಚ ಸಪ್ತವಾರಿಧೀನ್. ಭಾಗವತದಲ್ಲಿ ಹೇಳುವಂತೆ ಅರ್ಜುನ ಮಗು ಕಣ್ಮರೆ ಆದ ತಕ್ಷಣ ಸುಮ್ಮನಾಗ್ಲಿಲ್ಲ ಅಂತೆ. ಎಲ್ಲ ದಿಕ್ಕುಗಳ ಕಡೆಗೆ ಹೋದ. ಅದೇ ರೀತಿಯಾಗಿ ಪಾತಾಳ, ಅಂತರಿಕ್ಷ, ರಸಾತಲಂ, ನಾಗಪುರಂ, ಧಿಷ್ಣ್ಯಾನನ್ಯಾನ್ಯುದಹ ಅಂತ ರಸಾತಲ ಲೋಕ ಮುಂತಾದ ಎಲ್ಲ ಲೋಕಗಳಿಗೆ ಹೋಗಿ ಹುಡ್ಕೊಂಡು ಬಂದ ಅಂತೆ. ಯಾವ ಲೋಕದಲ್ಲಿ ಹುಡುಕಿದರೂ ಕೂಡ ಅಲ್ಲಿ ಈ ಬ್ರಾಹ್ಮಣನ ಮಗ ಇಲ್ಲ. ಕೊನೆಗೆ ಹಿಂದಿನ ತಾನು ಪ್ರತಿಜ್ಞೆ ಮಾಡಿ ಆಗಿಬಿಟ್ಟಿದೆ, ಬ್ರಾಹ್ಮಣನ ಮಕ್ಕಳು ಸಿಗದೆ ಹೋದ್ರೆ ಆರಕ್ಷಣೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಹಾಗಾಗಿ ಅಗ್ನಿಂ ವಿವಿಕ್ಷಂತಂ, ಅಗ್ನಿ ಪ್ರವೇಶ ಮಾಡಲಿಕ್ಕೆ ಅಂತ ಸಿದ್ಧನಾದ. ಆ ಸಂದರ್ಭದಲ್ಲಿ ಅಮುಂ ನಿವಾರ್ಯ, ಕೃಷ್ಣ ಇವನನ್ನ ತಡೆದ, ನೀನು ಅಗ್ನಿ ಪ್ರವೇಶ ಮಾಡಬೇಡ ಅಂತ, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ. ಹೇಳಿ ಏನ್ ಮಾಡಿದ, ಸವಿಪ್ರಹ ಸಹ ಫಲ್ಗುನಃ, ಬ್ರಾಹ್ಮಣನೊಟ್ಟಿಗೆ ಮತ್ತು ಅರ್ಜುನನೊಟ್ಟಿಗೆ ಸೇರಿಕೊಂಡು ಒಂದು ಬೃಹತಾರಥೇನ, ದೊಡ್ಡ ರಥ ಇತ್ತು, ಆ ದೊಡ್ಡ ರಥವನ್ನು ಏರಿ ಆಶಾಂ ಉದೀಚೀಂ, ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ್ರು ಅಂತೆ. ಪ್ರಯಾಣ ಮಾಡಿದ್ದು ಯಾವುದೋ ಬೇರೆ ಯಾವುದೋ ಊರಿಗೋ ಇಂದ್ರಪ್ರಸ್ಥಕ್ಕೋ ಹಸ್ತಿನಾಪುರಕ್ಕೋ ಅಲ್ಲ, ಕ್ಷಣೇನ ತೀರ್ಥೇವಚ ಸಪ್ತ ವಾರಿಧೀನ್, ಸಪ್ತ ಸಾಗರಗಳನ್ನು ಕೂಡ ದಾಟಿ ದೀರ್ಘವಾಗಿ ಉತ್ತರ ದಿಕ್ಕಿನ ಕಡೆಗೆ ತಮ್ಮ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮುಂದೆ ತದುಶ್ಚ ಮಾರ್ಗಂ ಗಿರಯೋಬ್ದಯಸ್ತಥಾ ವಿದಾರ್ಯ ಚಕ್ರೇಣ ತಮೋಂಧಮೀಶಃ. ಘನೋದಕಂ ಚಾಪಿ ಅತಿತೀರ್ಯ ಯತ್ರ ದದರ್ಶಧಾಮ ಸ್ವಮನಂತ ವೀರ್ಯ. ಪದಚ್ಛೇದ. ದದುಹು ಚ ಮಾರ್ಗಂ ಗಿರಯಃ ಅಬ್ದಯಃ ತಥಾ ವಿದಾರ್ಯ ಚಕ್ರೇಣ ತಮೋಂಧಂ ಈಶಃ ಘನೋದಕಂ ಚ ಅಪಿ ಅತಿತೀರ್ಯ ಯತ್ರ ದದರ್ಶ ಧಾಮ ಸ್ವಂ ಅನಂತ ವೀರ್ಯ. ಪರಮಾತ್ಮ ಈ ಬ್ರಾಹ್ಮಣನನ್ನ ಮತ್ತು ಅರ್ಜುನನ್ನ ಕೂಡಿಸಿಕೊಂಡು ಹೋಗಿದ್ದೆಲ್ಲಿಗೆ ಅಂತ ಹೇಳಿ ನೇರವಾಗಿ ಸ್ವಂ ತನ್ನ ಲೋಕಕ್ಕೆ ಹೋದ ಅಂತೆ. ಅರ್ಥಾತ್ ಅನಂತಾಸನ ಲೋಕಕ್ಕೆ ಪರಮಾತ್ಮ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಅನೇಕ ಗಿರಯ ಅಬ್ದಯ, ಅನೇಕ ಪರ್ವತಗಳಿದ್ದವು, ಅನೇಕ ಸಮುದ್ರಗಳಿದ್ದವು. ಎಲ್ಲ ಪರ್ವತಗಳು ಸಮುದ್ರಗಳು ಕೂಡ ಪರಮಾತ್ಮ ಬರ್ತಾ ಇದ್ದಾನೆ ರಥದಲ್ಲಿ ಅಂತ ಗೊತ್ತಾಗಿ ತಾವೇನ್ ಮಾಡಿದವು, ಮಾರ್ಗಂ ದದುಹು, ದಾರಿ ಬಿಟ್ಕೊಟ್ಬಿಟ್ಟು ಅಂತೆ. ಸಮುದ್ರ ಪಕ್ಕಕ್ಕೆ ಸರಿದು ದಾರಿಯನ್ನ ಕೊಡ್ತು, ಪರ್ವತವು ಕೂಡ ವ್ಯವಸ್ಥೆ ಮಾಡಿ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಮಾಡಿತು. ಹೀಗೆ ಪರಮಾತ್ಮ ವೇಗವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಏನಾಯಿತು, ಮುಂದೆ ತಮಸ್ಸು ಬಂತು, ಅಂಧನ್ ತಮಸ್ಸು. ಅಂಧನ್ ತಮಸ್ಸಿನ ಬಗ್ಗೆ ಹೇಳಕಾರೆ ಸುಮಾರು 14 ಕೋಟಿ ಎಷ್ಟು ವಿಸ್ತೀರ್ಣವಾದದ್ದು ಆ ಅಂಧನ್ ತಮಸ್ಸು ಅಂತ ಹೇಳ್ತಾರೆ. ಅಂದ್ರೆ ಕತ್ತಲೆ,
ಕತ್ತಲೆ ಅಂದ್ರೆ ಇವತ್ತು ನಾವು ಕಾಣುವಂತಹ ಕತ್ತಲೆಯ ರೀತಿ ಅಲ್ಲ, ಗಟ್ಟಿಯಾದ ಕತ್ತಲೆ ಅಂತ. ಗಟ್ಟಿಯಾದ ಕತ್ತಲೆ ಅಂತ ಹೇಗೆ ಈ ಹಿಮಾಲಯದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗಟ್ಟಿಯಾದಂತಹ ಹಿಮ ಇರುತ್ತೆ, ಅದನ್ನು ಜೋರಾಗಿ ಹೊಡೆದಾಗ ಅದು ಪೀಸ್ ಪೀಸ್ ಆಗುತ್ತೆ. ಹಾಗೆ ಅಲ್ಲಿ ಇರುವಂತಹ ಆ ಘನ ಕತ್ತಲೆ ಅದು ಕತ್ತರಿಸಬಹುದಾದಂತಹ ಕತ್ತಲೆ. ಆ ರೀತಿಯಾದಂತಹ ಗಟ್ಟಿಯಾದಂತಹ ಕತ್ತಲೆ, ಕಲ್ಲು ಬಂಡೆಯ ರೀತಿ ಇರುವಂತಹ ಕತ್ತಲೆ, ಅದನ್ನ ಪರಮಾತ್ಮ ಏನ್ ಮಾಡಿದ, ಆ ತನ್ನ ಚಕ್ರೇಣ, ಚಕ್ರದಿಂದಾಗಿ ಅಂಧಂ ತಮಃ, ಆ ಗಟ್ಟಿಯಾದಂತಹ ಕತ್ತಲೆಯನ್ನ ವಿದಾರಿಯ, ಕತ್ತರಿಸಿದ. ಅಂತಂದ್ರೆ ಅದು ದಾರಿಯೇ ಮಧ್ಯದಲ್ಲಿ ಇತ್ತು, ಅದನ್ನು ದಾಟ್ಕೊಂಡು ಮುಂದೆ ಹೋಗ್ಬೇಕು, ದಾರಿಗೆ ಅಡ್ಡವಾಗಿ ಇತ್ತು. ಹಾಗಾಗಿ ಪರಮಾತ್ಮ ತನ್ನ ಚಕ್ರದಿಂದಾಗಿ ಆ ತಮಸ್ಸನ್ನ, ಕತ್ತಲನ್ನ ಕತ್ತರಿಸಿದ. ಅದಾದ ಮೇಲೆ ಘನೋದಕ, ನೀರು, ಅದನ್ನು ಕೂಡ ಪರಮಾತ್ಮ ದಾಟಿ ಮುಂದೆ ಸ್ವಂಧಾಮ ದದರ್ಶ, ತನ್ನ ಅದ್ಭುತವಾದಂತಹ ಅನಂತಾಸನ ಲೋಕವನ್ನ ಪರಮಾತ್ಮ ಕಂಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದಾಗ ಏನಾಯಿತು ಎನ್ನುವಂಥ ವಿಚಾರಗಳ, ಅದ್ಭುತವಾದಂಥ ವಿಚಾರಗಳು. ಇದಾದ ಮೇಲೆ ಸುಮಾರು ಒಂದು 7-8 ಶ್ಲೋಕ ಆದ ಮೇಲೆ ಆಚಾರ್ಯರು ಸಂಕ್ಷಿಪ್ತವಾಗಿ ನಮಗೆ ಆ ಭೂಗೋಳದ ವರ್ಣನೆ, ಅನೇಕ ಪುರಾಣಗಳಲ್ಲಿ ಬಂದಂತಹ ವಿಚಾರಗಳನ್ನು ಸಂಗ್ರಹ ಮಾಡಿ ಸಮಗ್ರವಾದಂತಹ ಭೂಗೋಳದ ವರ್ಣನೆಯನ್ನು ಮಾಡ್ತಾರೆ. ಆ ಎಲ್ಲ ವಿಚಾರಗಳನ್ನು ಕೂಡ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ